ಜನ ಹೋಮ್ ಲೋನ್ ತಗೊಳ್ಬೇಕಾದ್ರೆ ಒಂದೇ ಪ್ರಶ್ನೆ ಕೇಳ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ಆದರೆ ನಿಜವಾಗ್ಲೂ ರೇಟ್ ಆಫ್ ಇಂಟ್ರೆಸ್ಟ್ ಒಂದೇ ಒಂದು ಗೊತ್ತಿದ್ರೆ ಸಾಕಾ? ಅದೊಂದೇ ಇಂಪಾರ್ಟೆಂಟ್ ಅಲ್ಲ. ನಮಗೆ ಬ್ಯಾಂಕ್ ಹೇಳ್ದಿರೋಂತಹ ತುಂಬ ಇಡನ್ ಮ್ಯಾಟರ್ಸ್ ಇದೆ, ಇನ್ಫಾರ್ಮೇಷನ್ ಇದೆ. ಅದನ್ನು ಗೊತ್ತಿಲ್ಲದೆ ಏನಾದರೂ ನಾವು ಹೋಮ್ ಲೋನ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಲಕ್ಷ ಅಷ್ಟು ಅಮೌಂಟನ್ನು ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಬ್ಯಾಂಕ್ಗೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೋಮ್ ಲೋನ್ ತೊಗೊಳ್ಳೋದಕ್ಕೂ ಮುಂಚೆ ಯಾರು ಹೇಳ್ದಿರುವಂತಹ 10 ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಲಾಸ್ಟ್ ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಕೃಷ್ಣಾರ್ಥ ಯೂಟ್ಯೂಬ್ ಚಾನಲ್. ಫಸ್ಟ್ ಪಾಯಿಂಟ್, ನೀವು ರೇಟ್ ಆಫ್ ಇಂಟ್ರೆಸ್ಟ್ನ ನೋಡಿ ಡಿಸಿಷನ್ಗೆ ಬರಬೇಡಿ. ತುಂಬ ಜನ ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ನ ನೋಡಿ ಲೋನ್ನ ಪ್ಲ್ಯಾನ್ ಮಾಡಿಬಿಡ್ತಾರೆ. ಆದರೆ ಪ್ರೊಸೆಸಿಂಗ್ ಫೀಸ್, ಲೀಗಲ್ ಚಾರ್ಜಸ್, ಡಾಕ್ಯುಮೆಂಟೇಷನ್ದು, ಇನ್ಶೂರೆನ್ಸ್ದು, GSTದು ಇದೆಲ್ಲನೂ ಕೂಡ ಆ್ಯಕ್ಚುಲ್ ಆಗಿ ಕಾಸ್ಟ್ ಬರ್ಡನ್ನು ಕಸ್ಟಮರ್ಗೆ ಬರುತ್ತೆ. ಯಾವಾಗಲೂ ಕೂಡ ನೀವು ಕಂಪೇರ್ ಮಾಡಬೇಕು ಅಂತ ಹೇಳಿದಾಗ ರೇಟ್ ಆಫ್ ಇಂಟ್ರೆಸ್ಟ್ ಒಂದನ್ನೇ ಕಂಪೇರ್ ಮಾಡಬೇಡಿ, ಅದ್ರ ಜೊತೆಗೆ ಇಷ್ಟು ಚಾರ್ಜಸ್ನ ಕಂಪೇರ್ ಮಾಡಿ ಡಿಸಿಷನ್ಸ್ ತಗೊಳ್ಳೋದು ಉತ್ತಮ. ಪಾಯಿಂಟ್, EMI ಕಂಫರ್ಟಬಲ್ ಆಗಿರೋದನ್ನು ನೋಡ್ಕೋಬೇಕು. ಬ್ಯಾಂಕ್ ನಿಮಗೆ ಫಾರ್ ಎಕ್ಸಾಂಪಲ್ 40 ಲ್ಯಾಕ್ ಅಷ್ಟು ಲೋನ್ನ ಪ್ರೊವೈಡ್ ಮಾಡ್ತಾರೆ. ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ ಫುಲ್ ಅಮೌಂಟ್ ತೊಗೊಳ್ಬೇಕು ಅನ್ನೋ ಯಾವುದೇ ಮ್ಯಾಂಡೇಟರಿ ರೆಗ್ಯುಲೇಷನ್ಸ್ ಇಲ್ಲ. ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕ ಹಾಗೆ ನೀವು ಲೋನ್ ಅಮೌಂಟನ್ನು ಫಿಕ್ಸ್ ಮಾಡ್ಕೋಬೋದು. ಆದರೆ ಯಾವಾಗಲೂ ಕೂಡ ನಿಮ್ಮ ಮಂತ್ಲಿ EMI ಕಂಫರ್ಟಬಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೋಬೇಕು. ಯೂಶಲಿ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನಿಮ್ಮ EMI ಏನಿರುತ್ತೆ ಮಂತ್ಲಿ EMI ಅದು 40%ಗಿಂತ ಜಾಸ್ತಿ ಆಗಬಾರ್ದು. ಜಾಸ್ತಿ ಏನಾದರೂ ಆದರೆ ಫ್ಯೂಚರಲ್ಲಿ ನಮಗೇನು ಎಕ್ಸ್ಪೆನ್ಸಸ್ ಬರುತ್ತೆ ಆ ಒಂದು ಫ್ಯೂಚರ್ ಎಕ್ಸ್ಪೆನ್ಸಸ್ನ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ. ಇನ್ನೊಂದು ಹೇಳ್ದಿರೋ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ನ ಟೈಪ್. ಸೊ ಯೂಶಲಿ ಹೋಮ್ ಲೋನಲ್ಲಿ ಜನರಲ್ ಆಗಿ 2 ಟೈಪ್ಸ್ ಆಫ್ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಒಂದು ಫಿಕ್ಸ್ಡು, ಇನ್ನೊಂದು ಬಂದು ಫ್ಲೋಟಿಂಗ್. ಈ ಫಿಕ್ಸ್ಡ್ ರೇಟ್ ಅಂತ ಹೇಳಿದ್ರೆ EMI ಆಲ್ಮೋಸ್ಟ್ ಸೇಮ್ ಇರುತ್ತೆ, ಚೇಂಜ್ ಆಗೋದಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಏನೇ ಚೇಂಜ್ ಆದರೂ ಕೂಡ. ಫ್ಲೋಟಿಂಗ್ ರೇಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಚೇಂಜ್ ಆದಾಗೆ EMI ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಯೂಶಲಿ ಎರಡೂ ಕೂಡ ತನ್ನದೇ ಆದಂತಹ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ನ ಹೊಂದಿದೆ. ಎರಡೂ ಕೂಡ ಬೆಟರೆ. ಆದರೆ ನೀವು ಚೂಸ್ ಮಾಡಬೇಕಾದ್ರೆ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ಸ್ ಏನಿರುತ್ತೆ ಅದನ್ನು ನೋಡಿಕೊಂಡು ಅಪ್ಲೈ ಮಾಡೋದಕ್ಕಿಂತ ಮುಂಚೆನೇ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ರೇಟ್ ಆಫ್ ಇಂಟ್ರೆಸ್ಟ್ನ ಚೂಸ್ ಮಾಡ್ಕೊಳ್ಳೋದು ಬೆಸ್ಟ್ ಒನ್. ಲೋನ್ ಅಂದರೆ ಅಪ್ಲಿಕೇಶನ್ ಹಾಕೋದು, ಅಮೌಂಟ್ ಈಸಿಯಾಗಿ ಸ್ಯಾಂಕ್ಷನ್ ಆಗುತ್ತೆ ಅಂದ್ಕೊಂಡಿರ್ತೀವಿ ನಾವು ತುಂಬ ಜನ. ಒಂದ್ಸಲ ಆ ವರ್ಕಿಗೆ ಇಳಿದಾಗ್ಲೇ ಗೊತ್ತಾಗೋದು ಎಷ್ಟು ಅಡಿಷ್ನಲ್ ಚಾರ್ಜಸ್ನ ಇನ್ವಾಲ್ವ್ ಮಾಡಿರ್ತಾರೆ ಅಂದರೆ ಮಿನಿಮಮ್ 1% or 2% ಆಫ್ ಲೋನ್ ಏನಿರುತ್ತೆ ಅದು ಪ್ರೊಸೆಸಿಂಗ್ ಫೀಸ್ಗೆ, ಲೀಗಲ್ ವೆರಿಫಿಕೇಷನ್ಗೆ, ಅಥವಾ ಟೆಕ್ನಿಕಲ್ ಇನ್ಸ್ಪೆಕ್ಷನ್ ಆಗಿರ್ಬೋದು, ಡಾಕ್ಯುಮೆಂಟೇಷನ್ ವರ್ಕ್ ಆಗಿರ್ಬೋದು, ಸ್ಟ್ಯಾಂಪ್ ಚಾರ್ಜಸ್ ಆಗಿರ್ಬೋದು, ಇದಕ್ಕಂತಲೇ ಒಂದಷ್ಟು ಅಡಿಷ್ನಲ್ ಕಾಸ್ಟು, ಬರ್ಡನ್ನು ಮತ್ತು ಇನ್ಶೂರೆನ್ಸು ಕೂಡ ಆ್ಯಡಪ್ ಮಾಡ್ತಾ ಹೋಗ್ತಾರೆ. ಯೂಶಲಿ ಇನ್ಶೂರೆನ್ಸ್ ಏನಿರುತ್ತೆ ಅದು ಮ್ಯಾಂಡೇಟ್ರಿ ಇರೋದಿಲ್ಲ, ಬಟ್ ಬ್ಯಾಂಕ್ ಅವರು ಇಲ್ಲ ಕಂಪಲ್ಸರಿ ಅಂತ ಹೇಳ್ತಾರೆ. ನೀವು ಅವ್ರ ಹತ್ರ ವಾದನಾದರೂ ಮಾಡಿ ನೀಟಾಗಿ ಇಲ್ಲ ನಮಗೆ ಬೇಡ ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ ಇನ್ಶೂರೆನ್ಸನ್ನು ಅವಾಯ್ಡ್ ಮಾಡೋದು ಬೆಸ್ಟು. ಇದನ್ನೆಲ್ಲನೂ ಕೂಡ ಈ ಅಡಿಷ್ನಲ್ ಚಾರ್ಜಸ್ಸನ್ನು ಫಸ್ಟೇ ತಿಳ್ಕೊಳ್ಳಿ. ಬಿಕಾಸ್ ಲೋನ್ ತೊಗೊಳ್ಳೋದು ಈಸಿ, ಬಟ್ ಆ ಪ್ರೋಸೆಸ್ ಕೂಡ ತುಂಬ ಕಷ್ಟ ಇದೆ. ಬಿಕಾಸ್ ಒನ್ಸ್ ನಾವು ಅದನ್ನು ತೊಗೊಬೇಕು ಅಂತ ಹೇಳಿ ಪ್ರೊಸೀಜರ್ಗೆ ಇನ್ವಾಲ್ವ್ ಮಾಡಿದ್ದೀವಿ ಅಂತ ಹೇಳಿದಾಗ ನಮ್ಮನ್ನು ನಾವು ತುಂಬ ಸರ್ಪ್ರೈಸಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಏನೇನೋ ಅಡಿಷ್ನಲ್ ಚಾರ್ಜಸ್ನ ಹಾಕ್ಕೊಳ್ತಾ ಹೋಗ್ತಾರೆ. ನಾವು ಕೂಡ ಲೋನ್ಗೆ ಹೋಗಿರೋದು, ಸೊ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ನಾನು ನೆಕ್ಸ್ಟ್ ನಾವು EMIಲಿ ತುಂಬ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಾ ಹೋಗ್ತೀವಿ. ಇದರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರಿಂಗ್ ಅನ್ನೋದು ಆ್ಯಡಪ್ ಆಗ್ತಾ ಹೋಗುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಏನಾದರೂ ಲೆಸ್ ದ್ಯಾನ್ 750 ಇದ್ದರೆ ಯೂಶಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ಜಾಸ್ತಿ ಆಗೋದಕ್ಕಿಂತ ಕಮ್ಮಿ ಆಗ್ತಾ ಹೋಗುತ್ತೆ. 750ಗಿಂತ ಜಾಸ್ತಿ ಇದೆ ಕ್ರೆಡಿಟ್ ಸ್ಕೋರಿಂಗ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟು ಕಂಪ್ಯಾರಿಟಿವ್ಲಿ ಕಮ್ಮಿನೇ ಇರುತ್ತೆ. ಈಗ ನೀವು ಲೋನ್ ಏನಾದರೂ ಮಿಸ್ ಮಾಡಿದ್ದೀರಾ, ಲೇಟ್ ಪೇಮೆಂಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಸ್ಕೋರ್ ಏನಾಗ್ತಾ ಇರುತ್ತೆ, ರಿಡ್ಯೂಸ್ ಆಗ್ತಾನೆ ಇರುತ್ತೆ. ಸೊ ಆದಷ್ಟು ಕೂಡ ಲೋನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕ್ರೆಡಿಟ್ ಸ್ಕೋರಿಂಗ್ ಹೇಗಿದೆ, ವೆದರ್ ಯು ಆರ್ ಕೇಪಬಲ್ ಎನಫ್ ಟು ರೀಪೇ ದಟ್ ಅಮೌಂಟ್ ಅನ್ನೋ ಒಂದು ಟ್ರಸ್ಟನ್ನು ನಾವು ಬ್ಯಾಂಕ್ಗೆ ಕೊಡಬೇಕಾಗತ್ತೆ. ಆ ಒಂದು ಕ್ರೆಡಿಟ್ ಸ್ಕೋರಿಂಗ್ ಏನಿದೆಯಲ್ಲ ಅದನ್ನು ಪ್ರಾಪರಾಗಿ
50+ನ ಮೇಂಟೈನ್ ಮಾಡಿಕೊಂಡ್ರೆ ಬೆಸ್ಟ್ ಒನ್ ಆಗಿರುತ್ತೆ. ಫ್ಯೂಚರಲ್ಲಿ ಕೆಲಸ ಮಾಡಬೇಕಾದ್ರೆ ಸಮ್ ಅಮೌಂಟ್ ಬರುತ್ತೆ, ಬೋನಸ್ ಬರುತ್ತೆ ಅಥವಾ ಸ್ಯಾಲ್ರಿನೇ ರೈಸ್ ಆಗುತ್ತೆ ಅಂದ್ಕೊಳ್ಳಿ. ಆಗ ಲೋನ್ನ ನಾವು ಬೇಗ ಎಂಡ್ ಮಾಡಬೇಕು, ಕ್ಲೋಸ್ ಮಾಡಬೇಕು ಅನ್ನೋ ಥಾಟ್ಗೆ ಬರ್ತೀವಿ. ಆದರೆ ಎಲ್ಲ ಬ್ಯಾಂಕ್ಸು ಫ್ರೀ ರೀಪೇಮೆಂಟ್ನ ಅಲೋ ಮಾಡೋದಿಲ್ಲ. ಕೆಲವು ಬ್ಯಾಂಕ್ಸು ನೀವೇನಾದರೂ ಅರ್ಲಿ ಕ್ಲೋಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಲೋನನ್ನು, ಅದಕ್ಕೂ ಕೂಡ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಸೊ ನೀವು ಲೋನ್ಗೆ ಎಂಟರ್ ಆಗೋದಕ್ಕೆ ಮುಂಚೆ ಆ ಬ್ಯಾಂಕ್ ಪಾಲಿಸಿ ಏನಿದೆ ಅನ್ನೋದನ್ನು ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕಾಗತ್ತೆ. ಅನದರ್ ಪಾಯಿಂಟ್, ಹೋಮ್ ಲೋನ್ ಇನ್ಶೂರೆನ್ಸ್. ಈಗ ಬ್ಯಾಂಕ್ ಇನ್ಶೂರೆನ್ಸು ಕಂಪಲ್ಸರಿ ಅಂತ 1000 ಸಲ ಹೇಳ್ತಾರೆ. ಆ್ಯಕ್ಚುಯಲ್ ಆಗಿ ತಗೊಂಡಾಗ ಇನ್ಶೂರೆನ್ಸು ಹೋಮ್ ಲೋನ್ಗೆ ಕಂಪಲ್ಸರಿ ಅಲ್ಲ. ಸೊ ಇದು ಕ್ಲಾರಿಟಿ ಇರಲಿ ನಿಮಗೆ. ಇನ್ಶೂರೆನ್ಸ್ 100% ಕಸ್ಟಮರ್ ತಗೊಳ್ಳೇಬೇಕು ಅನ್ನೋದು ಯಾವುದೇ ನೆಸೆಸಿಟಿ ಇರೋದಿಲ್ಲ. ಇನ್ಶೂರೆನ್ಸ್ ಡೀಟೇಲ್ಸು ಕ್ಲಿಯರಾಗಿ ಕೇಳ್ಕೊಳ್ಳಿ, ಯಾವುದು ಆಪ್ಷನಲ್ಲು, ಯಾವುದು ಮ್ಯಾಂಡೇಟ್ರಿ ಅಂತ. ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಡಿಸಿಷನ್ಸ್ ತೊಗೊಂಡಿದ್ದೀರಾ ಅಂದರೆ ಮೋರ್ ದ್ಯಾನ್ 1.5 ಲ್ಯಾಕ್ ಅಷ್ಟು ಅಮೌಂಟನ್ನು ನೀವು ಸೇವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಪ್ರಾಪರ್ಟಿ ವೆರಿಫಿಕೇಷನನ್ನು ಕರೆಕ್ಟಾಗಿ ಮಾಡಬೇಕು. ಬ್ಯಾಂಕ್ ಲೋನ್ ಅಪ್ರೂವ್ ಮಾಡಿದ್ರು ಪ್ರಾಪರ್ಟಿ 100% ಸೇಫ್ ಅಂತ ಗ್ಯಾರಂಟಿ ಅಲ್ಲ ಅಂತ ಹೇಳಿದ್ರೆ ನೀವು ಅಷ್ಟು ಕಷ್ಟಪಟ್ಟು ಹೋಮ್ ಲೋನ್ ಆ ಪ್ರಾಪರ್ಟಿ ಮೇಲೆ ತಗೊಳ್ಳೋದು ತುಂಬ ರಾಂಗ್ ಡಿಸಿಷನ್ ಆಗುತ್ತೆ. ನೀವು ಇಂಡಿಪೆಂಡೆಂಟ್ ಲಾಯರಿಂದ ವೆರಿಫೈ ಮಾಡಿಸೋದು ತುಂಬ ಬೆಟರ್. ಟೈಟಲ್ ಡೀಡ್ ಆಗಿರ್ಬೋದು, ಈಗಿರುವಂತಹ ಖಾತಾ ಟೈಪ್ಸ್ ಆಗಿರ್ಬೋದು, ಗೌರ್ನಮೆಂಟ್ ಅಪ್ರೂವಲ್ಸ್ ಆಗಿರ್ಬೋದು, EC ಆಗಿರ್ಬೋದು ಅಥವಾ ರೀಸೆಂಟ್ RTC, ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಅವೈಲೇಬಲ್ ಇದೆ ಪ್ರಾಪರ್ಟಿ ರಿಲೇಟೆಡು, ಆ ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಕೊಂಡು ನೀವು ಫಸ್ಟು ಏನು ಮಾಡಬೇಕು ಅಂದರೆ ನೀವು ತಗೊಳ್ತಾ ಇರುವಂತಹ ಲ್ಯಾಂಡ್, ನೀವು ತಗೊಳ್ತಾ ಇರುವಂತಹ ಮನೆ ನಿಮಗೆ ಲೀಗಲಿ ವ್ಯಾಲಿಡ್ ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಅದಾದ ನಂತರ ನೀವು ಹೋಮ್ ಲೋನ್ ಸ್ಟೆಪ್ಗೆ ಹೋಗಬೇಕಾಗತ್ತೆ. ಪ್ರಾಪರ್ಟಿ ಡಾಕ್ಯುಮೆಂಟ್ಸೇ ಕರೆಕ್ಟಾಗಿಲ್ಲ, ಅದ್ರ ಮೇಲೆ ಲೋನ್ ಬರ್ಡನ್ ತೊಗೊಳ್ತೀನಿ ಅಂತ ಹೇಳಿದ್ರೆ ಇಟ್ ಇಸ್ ಅಟರ್ ವೇಸ್ಟ್. ಅನದರ್ ಪಾಯಿಂಟ್, ಲೋನ್ ಟೆನ್ಯೂರನ್ನು ನೋಡಬೇಕು. ನೀವೇನಾದರೂ ಲಾಂಗ್ ಟೆನ್ಯೂರ್ 25-30 ತೊಗೊಂಡಿದ್ದೀರಾ ಅಂದರೆ EMI ಕಮ್ಮಿ ಆಗುತ್ತೆ, ಬಟ್ ಟೋಟಲ್ ಇಂಟ್ರೆಸ್ಟು ನಿಮ್ಮ ಸಮ್ ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ಈಕ್ವಲ್ ಆಗಿ ಪೇ ಮಾಡಬೇಕಾಗುತ್ತೆ. ಅದೇ ಶಾರ್ಟ್ ಟೆನ್ಯೂರ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ EMI ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ಓವರಾಲ್ ಅಬ್ಸರ್ವ್ ಮಾಡಿದಾಗ ನಿಮ್ಮ ಏನು ಇಂಟ್ರೆಸ್ಟ್ ಅಮೌಂಟ್ ಇರುತ್ತೆ ಅದನ್ನು ಆದಷ್ಟು ಕೂಡ ಸೇವ್ ಮಾಡ್ಕೋಬೋದು. ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ಸ್ ಮೇಲೆ ನೀವು ಟೆನ್ಯೂರ್ ಅಥವಾ ಟೈಮ್ ಡ್ಯೂರೇಷನನ್ನು ಚೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಜಸ್ಟ್ ಇವಾಗ ಯಾವುದು ಬೆಸ್ಟ್, ಯಾವುದು ಕರೆಕ್ಟ್ ಅಲ್ಲ ಅನ್ನೋದಕ್ಕಿಂತ ನಿಮ್ಮ ಡಿಸಿಷನ್ಸ್ಗೆ ಯಾವುದು ಕರೆಕ್ಟ್ ಅನ್ನೋದನ್ನು ನೋಡ್ಕೋಬೇಕು. ಡಿಸಿಷನ್ಸ್ ಯಾವಾಗಲೂ ಕೂಡ ತಪ್ಪಾಗೋದಿಲ್ಲ. ನೀವು ಡಿಸಿಷನ್ಸ್ ತಗೊಳ್ಳೋ ಸಮಯ ಏನಿರುತ್ತೆ ಅಲ್ವಾ, ಅದರಿಂದ ನಮಗೆ ತಪ್ಪುಗಳಾಗುತ್ತೆ. ಹೇಗಿದೆ ನಿಮ್ಮ ಸರೌಂಡಿಂಗ್ ಕಂಡೀಷನ್, ನಿಮ್ಮ ಒಂದು ಫಿನಾನ್ಷಿಯಲ್ ಪೊಸಿಷನ್ ಹೇಗಿರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದಷ್ಟು ಅದನ್ನು ನೋಡಿಕೊಂಡು ಡಿಸಿಷನ್ ತಗೊಳ್ಳೋದು ಒಳ್ಳೆಯದು. ಹೋಮ್ ಲೋನ್ ಅನ್ನೋದು 20 to 30 years ಆಫ್ ಲಾಂಗ್ ಕಮಿಟ್ಮೆಂಟ್. ಒಂದು ರಾಂಗ್ ಡಿಸಿಷನ್ ಆದರೂ ಕೂಡ ಲಕ್ಷ ಅಷ್ಟು ಎಕ್ಸ್ಟ್ರಾ ಪೇಮೆಂಟ್ ನಾವು ಬ್ಯಾಂಕ್ಗೆ ಪೇ ಮಾಡ್ತಾನೆ ಹೋಗಬೇಕು. ಯಾವಾಗಾದರೂ ನೀವು ಲೋನ್ ತೊಗೋಬೇಕು ಅಂತ ಏನಾದರೂ ಡಿಸೈಡ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ನ ಮಾತ್ರ ನೋಡಬೇಡಿ. ಕಂಪ್ಲೀಟಾಗಿ ಲೋನ್ ಪ್ರೊಸೀಜರ್, ಡೀಟೇಲ್ಸ್, ಓವರ್ ಆಲ್ ಥಿಂಗ್ಸ್ನ ಅರ್ಥ ಮಾಡಿಕೊಂಡು ಅದಾದಮೇಲೆ ಡಿಸಿಷನ್ಸ್ ತೊಗೊಳ್ಳಿ. ಹೋಪ್ಸೋ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋ ಕ್ಲಿಪ್ನ ದಯವಿಟ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ದೀರಾ 4 to 5 ಮೆಂಬರ್ಸ್, ಅವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಬ್ಯಾಂಕ್ಗೆ ನಾವು ಲೋನ್ ಅಪ್ಲೈ ಮಾಡಿದ್ದೀವಿ, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ, ಪ್ರೊಸೀಜರ್ ಏನು, ನಾವು ಯಾವುದೆಲ್ಲ ಸರ್ಪ್ರೈಸಸ್ನ ತಿಳ್ಕೊಂಡ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.